ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನೋಡಿ ರುಬ್ಬದಲ್ಲಿ ಎಷ್ಟೊಂದು ಸಾಫ್ಟ್ ಆದ ದೋಸೆ ಮಾಡಿದ್ದೀನಿ. ತುಂಬಾ ಸುಲಭದಲ್ಲಿ ಕೇವಲ 10 ನಿಮಿಷದಲ್ಲಿ ನಾವು ಈ ಸಾಫ್ಟ್ ಆದ ದೋಸೆ ಮಾಡಬಹುದು. ಹೇಗೆ ಮಾಡುವುದಂತ ನಾನು ತಿಳಿಸಿಕೊಡ್ತೇನೆ. ಅದಕ್ಕೆ ಒಂದು ಒಳ್ಳೆಯ ಚಿಕನ್ ಗ್ರೇವಿ ಮಾಡಿದ್ದೇನೆ. ತುಂಬಾ ಈಸಿಯಾಗಿ ಮಾಡಬಹುದು. ಇದು ಬ್ಯಾಚುಲರ್ಸ್ ಕೂಡ ತುಂಬ ಸುಲಭದಲ್ಲಿ ಮಾಡಬಹುದು. ಈ ದೋಸೆ ಮತ್ತು ಚಿಕನ್ ಗ್ರೇವಿಯನ್ನು ನಾನು ಇವತ್ತಿನ ರೆಸಿಪಿಯಲ್ಲಿ ತೋರಿಸಿಕೊಡ್ತೇನೆ. ನನ್ನ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿ ಇಡ್ತೇನೆ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ 4 ಟೇಬಲ್ ಸ್ಪೂನ್ ಮೊಸರು ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅರಿಶಿನ ಪೌಡರ್, 2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ. ಆನಂತರ 3 ಟೇಬಲ್ ಸ್ಪೂನ್ ನಾನಿಲ್ಲಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ, ಇದು ಎರಡನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ಗ್ರೇವಿ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಾಗಿ ಮಾಡ್ಬೋದು. ಇದು ಯಾರು ಬೇಕಾದರೂ ಮಾಡ್ಬೋದು. ಬ್ಯಾಚುಲರ್ಸಿಗಂತೂ ತುಂಬಾ ಈಸಿ ಆಗುತ್ತೆ ಈ ರೆಸಿಪಿ. ಇನ್ನಿದಕ್ಕೆ ಈಗ ನೋಡಿ ಸರಿಯಾಗಿ ಮಿಕ್ಸ್ ಆಗಿದೆ. ಇನ್ನಿದರಲ್ಲಿ ಕ್ಲೋಸ್ ಮಾಡಿ ಒಂದು ಗಂಟೆ ನಾನು ಇದನ್ನು ಮ್ಯಾರಿನೇಟ್ ಮಾಡಿರ್ತೇನೆ. ಟೈಮ್ ಇಲ್ಲದಿದ್ದರೆ ಒಂದು ಅರ್ಧ ಗಂಟೆ ಆದರೂ ಇಡಿ. ಈಗ ಅರ್ಧ ಗಂಟೆ ನಂತರ ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ 1 ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಅದೇ ಬೌಲಿನಲ್ಲಿ 1 ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೇನೆ. ನೋಡಿ, ನಾವು ಹಿಟ್ಟು ಸಮ ಪ್ರಮಾಣದಲ್ಲಿ ತೆಗಿಬೇಕು. ಸರಿಯಾಗಿ ನೋಡಿ, ನಾನು ಅಳತೆ ಸರಿಯಾಗಿ ಹೇಳಿಕೊಡ್ತೇನೆ. ಆನಂತರ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಇನ್ಸ್ಟೆಂಟ್ ಈಸ್ಟ್ ಯೂಸ್ ಮಾಡಿದ್ದೇನೆ. ನೀವು ನಾರ್ಮಲ್ ಈಸ್ಟ್ ಯೂಸ್ ಮಾಡುವುದಾದರೆ ಉಗುರು ಬಿಸಿ ನೀರಿಗೆ 1 ಟೇಬಲ್ ಸ್ಪೂನ್ ಈಸ್ಟ್ ಹಾಕಿ 2-3 ನಿಮಿಷಗಳ ಕಾಲ ನೆನೆ ಹಾಕಿದಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ನಂತರ ನೀವು ಹಿಟ್ಟಿಗೆ ಸೇರಿಸಿ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಆನಂತರ 2 ಟೇಬಲ್ ಸ್ಪೂನ್ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ, ಸನ್ಫ್ಲವರ್ ಆಯಿಲ್ ಹಾಕಿ ಈಗ ಹಿಟ್ಟನ್ನು ಮಿಕ್ಸ್ ಮಾಡುವ. ಮೈದಾ ಮತ್ತು ಗೋಧಿ ಹಿಟ್ಟನ್ನು ಒಂದೇ ಅಳತೆಯಲ್ಲಿ ತೆಗೀರಿ. ತುಂಬಾ ಸಾಫ್ಟಾಗಿ ಆಗುತ್ತೆ ಈ ದೋಸೆ. ತುಂಬಾ ಸುಲಭದಲ್ಲಿ ಸಹ ಮಾಡಬಹುದು. ಇನ್ನಿದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ತೇನೆ. ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಸಿ ರೆಡಿ ಮಾಡಬೇಕು. ಗಂಟು ಇಲ್ಲದ ರೀತಿ ಸರಿಯಾಗಿ ಕಲಿಸ್ಬೇಕು ಇದನ್ನು. ಹಿಟ್ಟು ನೋಡಿ ಈ ಅದಕ್ಕಿರಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು ಹಿಟ್ಟು. ಆವಾಗ ದೋಸೆ ಸೂಪರಾಗಿ ಬರುತ್ತೆ. ಇನ್ನಿದನ್ನೊಂದು 2-3 ನಿಮಿಷ ನಾನು ಇದನ್ನು ಮುಚ್ಚಳ ಮುಚ್ಚಿ ಇಟ್ಟು ಬಿಡ್ತೇನೆ. ನಾನು ಇದು ಗ್ರೇವಿಗೆ ರೆಡಿ ಮಾಡುವ ಚಿಕನ್ ಕರಿ ಮಾಡುವಾಗ ಇದು ರೆಡಿಯಾಗಿರ್ತದೆ. ಚಿಕನ್ ಗ್ರೇವಿಗೆ ನೋಡಿ ಈ ರೀತಿ ಕಡಾಯಿ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನಿನಷ್ಟು ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಕರಿಬೇವು ಸೊಪ್ಪು ಹಾಕೋಣ. ಕರಿಬೇವು ಸೊಪ್ಪು ನಾವೆಲ್ಲ ಅಡುಗೆಗೆ ಸೇರಿಸಿದರೆ ತುಂಬಾ ಒಳ್ಳೆಯದು. ನಮ್ಮ ಹೆಲ್ತಿಗಾಗಲಿ, ನಮ್ಮ ಕಣ್ಣಿಗೆ, ತಲೆ ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು. ಈಗ ನೋಡಿ, ನಾನು 3 ಆನಿಯನ್ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು. ನಾನು ಚಿಕನಿದ್ದು ತುಂಬಾ ರೆಸಿಪಿ ಹಾಕಿದ್ದೇನೆ. ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಹಾಗೆಯೇ ನಾನು ಡೈಲಿ ಒಂದೊಂದು ರೆಸಿಪಿ ಹಾಕ್ತಾ ಇರ್ತೇನೆ. ನನ್ನ ವೀಡಿಯೋಸ್ ನೋಡಿ ನೀವು ಸಪೋರ್ಟ್ ಮಾಡಿ. ಆನಿಯನ್ ನೋಡಿ ಗೋಲ್ಡನ್ ಕಲರ್ ರೀತಿ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ. ಇವಾಗ ನಾನಿಲ್ಲಿ 3 ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗುವವರೆಗೂ ಫ್ರೈ ಮಾಡಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ. ಆವಾಗ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇದು ತುಂಬಾ ಸಿಂಪಲ್ಲಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ನಾನಿವತ್ತು ಚಿಕನ್ ಕರಿ ಮಾಡ್ತಾ ಇದ್ದೇನೆ. ನೀವು ಖಾರ ಜಾಸ್ತಿ ಇಷ್ಟಪಡುವವರಾದರೆ ನೀವೀಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ನೀವು ಯೂಸ್ ಮಾಡಬಹುದು. ಮನೆಯಲ್ಲಿ ಚಿಕ್ಕ ಮಕ್ಕಳಿರುವುದರಿಂದ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಈಗ ಆ್ಯಡ್ ಮಾಡ್ತಾ ಇಲ್ಲ. ಮ್ಯಾರಿನೇಟ್ ಮಾಡುವಾಗ ಹಾಕಿದ ರೆಡ್ ಚಿಲ್ಲಿ ಪೌಡರ್ ಅಷ್ಟೇ ನಾನು ಯೂಸ್ ಮಾಡಿದ್ದು.
ಇದೀಗ ಮೀಡಿಯಮ್ ಸ್ಪೈಸಿಯಾಗಿ ನಾನು ಮಾಡ್ತಾ ಇದ್ದೇನೆ. ಈಗ ನೋಡಿ ಟೊಮೆಟೊ ಮೆತ್ತಗಾಗಿ ಫ್ರೈ ಆಗ್ತಾ ಬಂತು. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಬೇಕು. ನಾನಿಲ್ಲಿ 1 ಗಂಟೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ನೀವು ಟೈಮ್ ಇಲ್ಲದಿದ್ದರೆ ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿಡಿ, ಆವಾಗ ತುಂಬಾ ಸೂಪರ್ ಆಗುತ್ತೆ. ಈಗ ಇದಕ್ಕೆ ನಾನು ಚಿಕ್ಕ ಗ್ಲಾಸಿನಲ್ಲಿ 1 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ. ಇದನ್ನು ಮಸಾಲೆಯೊಂದಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇನ್ನು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ನಾನು ಇದನ್ನೊಂದು 5 ನಿಮಿಷ ಇಡ್ತೇನೆ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ತುಂಬಾ ಈಸಿಯಾಗಿ ಚಿಕನ್ ಗ್ರೇವಿ ಮತ್ತು ದೋಸೆ ನೀವು ಮಾಡಬಹುದು. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಐದು ನಿಮಿಷ ಆಯಿತು, ಮುಚ್ಚಳ ತೆಗೆದು ನೋಡುವ. ವಾವ್, ಪರ್ಫೆಕ್ಟಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಾನಿಲ್ಲಿ ನೋಡಿ ಜಾಸ್ತಿ ನೀರು ಆ್ಯಡ್ ಮಾಡಿಲ್ಲ. ಚಿಕ್ಕ ಗ್ಲಾಸಿನಲ್ಲಿ 1 ಗ್ಲಾಸ್ ನಾನಿಲ್ಲಿ ನೀರು ಹಾಕಿದ್ದೇನೆ. ನೋಡಿ ಪರ್ಫೆಕ್ಟಾಗಿ ನಮ್ಮ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ಇನ್ನು ಗ್ಯಾಸ್ ಆಫ್ ಮಾಡುವ. ತುಂಬಾ ಈಸಿಯಾಗಿ ಹೇಗೆ ಮಾಡುವುದಂತ ನೋಡಿದ್ರಲ್ಲ. ಇನ್ನು ನಾವು ದೋಸೆ ರೆಡಿ ಮಾಡುವ. ಈಗ ನೋಡಿ ತವ ಚೆನ್ನಾಗಿ ಕಾದ ನಂತರ ಈ ರೀತಿ ಹಿಟ್ಟು ಹಾಕಿ ದೋಸೆ ರೀತಿ ಹರಡಿಸಬೇಕು. ನೋಡಿ ಎಷ್ಟು ಸೂಪರಾಗಿ ಬರ್ತಾ ಇದೆ. ನಾವು ಉದ್ದಿನ ದೋಸೆ ಮಾಡಿದ ಹಾಗೇನೆ ಆಗುತ್ತೆ. ನಾನಿಲ್ಲಿ ತವಕ್ಕೆ ಆಯಿಲ್ ಹಚ್ಚಿಲ್ಲ, ನೀವು ಬೇಕಾದರೆ ಆಯಿಲ್ ಹಚ್ಚಿ ಸಹ ಮಾಡ್ಬೋದು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೇನೆ. ನಾವು ತುಂಬಾ ಈಸಿಯಾಗಿ ಹತ್ತಿಯಷ್ಟೇ ಮೃದುವಾದ ದೋಸೆ ನಾವು ಮಾಡ್ಬೋದು. ಯಾವುದೇ ರುಬ್ಬಬೇಕಂತೆಲ್ಲ ಏನೂ ಇಲ್ಲ, ತುಂಬಾ ಈಸಿಯಾಗಿ ಸಹ ಮಾಡಬಹುದು. ನೋಡಿ ಈಗ ಇದರ ಲಿಡ್ ಓಪನ್ ಮಾಡಿ ನೋಡುವ. ಈಗ ಇದರ ಮೇಲೆ ಸ್ವಲ್ಪ ಆಯಿಲ್ ಹಚ್ಚಿ ಈಗ ಇದನ್ನು ಟರ್ನ್ ಮಾಡಿ ಹಾಕಬೇಕು. ಮತ್ತೊಮ್ಮೆ ಅದೇ ರೀತಿ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಸೈಡ್ ಅದೇ ರೀತಿ ಬೇಯಿಸಬೇಕು. ನಾನು ಬೇರೆ ಬೇರೆ ರೊಟ್ಟಿ ರೆಸಿಪಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ನೋಡಿ ಚೆಕ್ ಮಾಡಿ. ಇದರ ಮುಚ್ಚಳ ತೆಗೆದು ನೋಡುವ. ಈಗ ಇದು ನಮ್ಮ ರೊಟ್ಟಿ ರೆಡಿ ಆಗಿದೆ. ಇದನ್ನು ಇನ್ನು ತೆಗಿತೀನಿ. ನೋಡಿ 2 ಸೈಡ್ ಕರೆಕ್ಟಾಗಿ ಬೆಂದಿದೆ. ನೋಡ್ಬೋದು ಎಷ್ಟೊಂದು ಸಾಫ್ಟ್ ಇದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ. ಈಗ ನಮ್ಮ ದೋಸೆ ರೆಡಿಯಾಗಿದೆ. ಇನ್ನು ಉಳಿದ ಹಿಟ್ಟನ್ನೆಲ್ಲ ಅದೇ ರೀತಿ ನಾನು ದೋಸೆ ಮಾಡಿ ತೆಗಿತೇನೆ. ಎಲ್ಲ ದೋಸೆ ಮಾಡಿ ಆಯಿತು. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ, ಹತ್ತಿಯಾಗಿ ಇದೆ. ಸಾಫ್ಟ್ ಅಂದರೆ ತುಂಬಾ ಸಾಫ್ಟ್ ಇದೆ. ನೋಡಿ ಮಡಚಿ ತೋರಿಸ್ತಾ ಇದ್ದೇನೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟೊಂದು ಸಾಫ್ಟ್ ಇದೆ ಅಂತ. ಇದು ಈ ಚಿಕನ್ ಗ್ರೇವಿಗಂತೂ ತುಂಬಾ ಒಳ್ಳೆಯದಾಗುತ್ತೆ. ಎಷ್ಟೊಂದು ಈಸಿಯಾಗಿ ಮಾಡುವುದಂತ ನಾನು ಹೇಳಿಕೊಟ್ಟಿದ್ದೇನೆ. ಚಿಕನ್ ಇಷ್ಟ ಇಲ್ಲದವರು ವೆಜ್ ಗ್ರೇವಿಗೆ ಸಹ ಇದು ತುಂಬಾ ಒಳ್ಳೆಯದಾಗುತ್ತೆ ಈ ದೋಸೆ. ನನ್ನ ಇವತ್ತಿನ ಈ ದೋಸೆ ಮತ್ತು ಚಿಕನ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.